ಅಹಮದಾಬಾದ್ ಏರ್ ಇಂಡಿಯಾ ದುರಂತಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಸೂಚನೆಯನ್ನ ಕೊಟ್ಟಿದೆ ಕೇಂದ್ರ ವಿಮಾನಯಾನ ಸಚಿವಾಲಯ. ವಿಮಾನ ದುರಂತದ ಬಗ್ಗೆ ಡಿಜಿಸಿಎನಿಂದ ತನಿಖೆಯನ್ನ ಮಾಡಲಾಗುತ್ತೆ. ದುರಂತದ ಸ್ಥಳದಲ್ಲಿ ಡಿಜಿಸಿಎ ತಂಡದಿಂದ ಪರಿಶೀಲನೆಯನ್ನು ಸಹ ಮಾಡಲಾಗುತ್ತೆ. ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ತನಿಖೆಗೆ ಸೂಚನೆ ಕೊಡಲಾಗಿದೆ ಕೇಂದ್ರ ವಿಮಾನಯಾನ ಸಚಿವಾಲಯದಿಂದ. ಡಿಜಿಸಿಎ ಈಗ ತನಿಖೆಯನ್ನ ಶುರು ಮಾಡುತ್ತೆ, ಸ್ಥಳಕ್ಕೆ ತೆರಳಿ ಪರಿಶೀಲನೆಯನ್ನ ನಡೆಸುತ್ತೆ. ಇನ್ನು ಬ್ಲಾಕ್ ಬಾಕ್ಸ್ ಸಹ ಪತ್ತೆಯಾಗಿದೆ, ಹೀಗಾಗಿ ತನಿಖೆಯನ್ನ ಈಗ ಆರಂಭ ಮಾಡುತ್ತೆ. ಇನ್ನು ಯಾವ ಕಾರಣಕ್ಕಾಗಿ ಈ ಏರ್ ಇಂಡಿಯಾ ವಿಮಾನ ದುರಂತ ಸಂಭವಿಸಿತು ಅನ್ನುವಂತಹ ಮಾಹಿತಿಯನ್ನ ಕಲೆ ಹಾಕಲಿದೆ ಡಿಜಿಸಿಎ ಟೀಮ್. ಇಲ್ಲಿ ಎಲ್ಲಿ ದುರಂತ ಆಯಿತು ಆ ಸ್ಥಳಕ್ಕೆ ತೆರಳಿ ಡಿಜಿಸಿಎ ತಂಡ ಅಲ್ಲಿ ಪರಿಶೀಲನೆಯನ್ನ ಮಾಡಿಸ್ತಾರೆ, ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾರೆ. ಈ ದುರಂತ ಸಂಭವಿಸೋಕೆ ನಿಖರವಾದ ಕಾರಣ ಏನು ಅದನ್ನ ಡಿಜಿಸಿಎ ತಂಡದಿಂದ ಪತ್ತೆ ಹಚ್ಚಲಾಗುತ್ತೆ. ಸದ್ಯ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು ಆ ದುರಂತ ನಡೆದಂತಹ ಸ್ಥಳದ ಪರಿಸ್ಥಿತಿ ಹೇಗಿತ್ತು ನಿನ್ನೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ವಿಮಾನ ಅಪ್ಪಳಿಸುತ್ತೆ, ವಸತಿ ಪ್ರದೇಶಕ್ಕೆ, ಮೆಡಿಕಲ್ ಹಾಸ್ಟೆಲ್ಗೆ ವಿಮಾನ ಏಕಾಏಕಿ ಬಂದು ಅಪ್ಪಳಿಸುತ್ತೆ. ಇನ್ನು ಹೀಗಾಗಿ ಅಲ್ಲಿ ಬೆಂಕಿ ಆವರಿಸ್ಕೊಳ್ಳುತ್ತೆ, ಇನ್ನು ದಟ್ಟ ಹೊಗೆ ಸಹ ಆವರಿಸ್ಕೊಳ್ಳುತ್ತೆ. ಅಲ್ಲಿ ಸುತ್ತಮುತ್ತಲ ಪ್ರದೇಶಕ್ಕೂ ಸಹ ಈ ದಟ್ಟ ಹೊಗೆ ಆವರಿಸ್ಕೊಳ್ಳುತ್ತೆ. ಇನ್ನು ರಕ್ಷಣಾ ಕಾರ್ಯಾಚರಣೆ ಅಲ್ಲಿ ನಡೆಸಿ ಅಲ್ಲಿದ್ದಂತಹ 265 ಶವಗಳನ್ನು ಹೊರತೆಗೆಯಲಾಗುತ್ತೆ. ಸದ್ಯಕ್ಕೆ ಸಿವಿಲ್ ಆಸ್ಪತ್ರೆಯಲ್ಲಿ ಅಷ್ಟು ಶವಗಳನ್ನು ಇರಿಸಲಾಗಿದೆ.